ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬಿಕಾಸ್ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಾದ್ರೂ ನಮ್ಗೊಂದು ಅವಕಾಶ ಸಿಗಬಹುದು ಅಂತ. ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ಸೇರುವಂತ ಶಾಸಕರು ಯಾರ್ಯಾರು ಇರಬಹುದು? ಬಿಕಾಸ್ ಆ ಒಂದು ಪಟ್ಟಿಯನ್ನ ಪರಿಶೀಲನೆ ಮಾಡುವಂತ ಕೆಲಸ ವಿಮಾನದಲ್ಲೇನೆ ತನ್ನ ಆಪ್ತರ ಜೊತೆಗೆ ಚರ್ಚೆ ಮಾಡಿ ಅವರ ಲಿಸ್ಟ್ ಏನಿದೆ ಆ ಲಿಸ್ಟ್ ಅನ್ನ ಪರಿಶೀಲನೆ ಮಾಡಿದ್ದಾರೆ. ಅದೊಂದ್ ಕಡೆ ಇವತ್ತು ಹೈಕಮಾಂಡ್ ನಾಯಕರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಸರಣಿ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಇವತ್ತು ಆ ಎಲ್ಲಾ ವಿಚಾರ ಫೈನಲೈಸ್ ಆಗುತ್ತೆ. ಫೋಟೋ ಗಮನಿಸ್ತಾ ಇದೀವಿ ನೋಡಿ, ಅದೇ ಲಿಸ್ಟ್ ಈಗ ಆಲ್ರೆಡಿ ಆ ಲಿಸ್ಟ್ ನಲ್ಲಿ ಯಾರ್ಯಾರ ಹೆಸರಿರಬಹುದು ಅನ್ನುವಂತ ವಿಚಾರವನ್ನು ಕೂಡ ನಿಮ್ಮ ಗ್ಯಾರಂಟಿ ನ್ಯೂಸ್ ರಿವೀಲ್ ಮಾಡಿದೆ. ಆ ಪಟ್ಟಿ ಏನಿದೆ ಆ ಪಟ್ಟಿಯನ್ನ ಫ್ಲೈಟ್ ಅಲ್ಲಿ ಹೋಗ್ತಾ ಇದ್ದಂತ ಸಂದರ್ಭದಲ್ಲೇ ಅದನ್ನ ಪರಿಶೀಲನೆ ಮಾಡುವಂತ ಕೆಲಸ ಕೂಡ ಆಗಿದೆ. ಬಿಕಾಸ್ ಈಗ ಹೈಕಮಾಂಡ್ ಮುಂದೆ ಈ ಎಲ್ಲಾ ವಿಚಾರಗಳನ್ನ ತಮ್ಮ ಸಂಪುಟದಲ್ಲಿ ಅಥವಾ ತಮ್ಮ ಕ್ಯಾಬಿನೆಟ್ ನಲ್ಲಿ ಯಾರ್ಯಾರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು, ಯಾರನ್ನ ಇರಿಸ್ಕೊಳ್ಬೇಕು, ಯಾರಿಗೆ ಕೋಕ್ ನೀಡಬೇಕು, ಆ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಡೀತಾ ಇರುವಂತಹ ಸರಣಿ ಮೀಟಿಂಗ್ ನಲ್ಲಿ ಈ ಎಲ್ಲಾ ವಿಚಾರ ಡಿ ಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡ್ತಾರೆ. ಸೊ ಹಾಗಾಗಿ ಸಹಜವಾಗಿ ಸಿದ್ದರಾಮಯ್ಯ ಅವರ ಆಪ್ತರಲ್ಲಿ ಅಥವಾ ಆಪ್ತ ಸಚಿವರಿಗೆ ಒಂದ್ ರೀತಿಯಾದಂತಹ ಟೆನ್ಷನ್ ಅಥವಾ ಆತಂಕ ಏನಾಗುತ್ತೆ ಎತ್ತ ಅಂತೇಳಿ. ಅದೊಂದ್ ಕಡೆ ಇನ್ನೂ ಒಂದಷ್ಟು ಮಂದಿ ಹೊಸೊಬ್ಬರಿಗೆ ನಮ್ಗೆ ಈ ಬಾರಿ ಡಿ ಕೆ ಶಿವಕುಮಾರ್ ಅವ್ರ ಸಂಪುಟದಲ್ಲಿ ಒಂದು ಅವಕಾಶ ಸಿಗ್ಬೋದಾ ಅನ್ನುವಂತ ನಿಟ್ಟಿನಲ್ಲಿ ಲಾಬಿ ಕೂಡ ನಡೆಸ್ತಾ ಇದ್ದಾರೆ. ಆಲ್ರೆಡಿ ತಾವು ಕೂಡ ಸಚಿವಾಕಾಂಕ್ಷಿಗಳು ಅನ್ನುವಂತ ಹೇಳಿಕೆಗಳನ್ನ ಬಹಿರಂಗವಾಗಿ ನೀಡ್ತಾ ಇದ್ದಾರೆ. ಸೊ ಅಲ್ಲಿಗೆ ಫ್ಲೈಟ್ ಅಲ್ಲಿ ಡೆಲ್ಲಿಗೆ ಹೊರಟಂತ ಸಂದರ್ಭದಲ್ಲಿ ವಿಮಾನದಲ್ಲೇನೆ ಆ ಒಂದು ಪಟ್ಟಿ ಏನಿದೆ ಆ ಲಿಸ್ಟ್ ರೆಡಿ ಮಾಡ್ಕೊಂಡು ಹೋಗಿದ್ರಲ್ಲ, ಆ ಲಿಸ್ಟ್ ಅನ್ನ ಎಗೇನ್ ಮತ್ತೊಮ್ಮೆ ಪರಿಶೀಲನೆ ಮಾಡುವಂತ ಕೆಲಸ ಕೂಡ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಸೊ ಅಲ್ಲಿಗೆ ಯಾರ್ಯಾರನ್ನ ತಮ್ಮ ಕ್ಯಾಬಿನೆಟ್ ನಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಈಗ ಆಲ್ರೆಡಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡ್ಕೊಂಡೇನೆ ದೆಹಲಿ ಫ್ಲೈಟ್ ಹತ್ತಿದ್ದು. ಅದಾದ್ಮೇಲೆ ಈಗ ಹೈಕಮಾಂಡ್ ನಾಯಕರ ಜೊತೆಗೆ ಸರಣಿ ಮೀಟಿಂಗ್ ಆದ್ಮೇಲೆ ಈ ಪಟ್ಟಿ ಏನಿದೆ ಅದರಲ್ಲಿ ಯಾರ್ಯಾರಿಗೆ ಅವಕಾಶ ಸಿಗುತ್ತೆ, ಯಾರ್ಯಾರನ್ನ ಕೈ ಬಿಡ್ತಾರೆ ಅನ್ನುವಂಥದ್ದು ಬಹುಶಃ ಆ ನಂತರದಲ್ಲಿ ಗೊತ್ತಾಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ಡಿ ಕೆ ಶಿವಕುಮಾರ್ ಅವರು ಒಂದು ಲಿಸ್ಟ್ ಅನ್ನ ತೆಗೆದುಕೊಂಡು ಹೋಗಿದ್ರು. ಆ ಲಿಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಫೋಟೋ ನಾವು ಗಮನಿಸ್ತಾ ಇದ್ವಿ. ಅವರು ವಿಮಾನದಲ್ಲಿ ಪ್ರಯಾಣ ಮಾಡುವಂತ ಸಂದರ್ಭದಲ್ಲೇ ಅದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ, ಆ ಪರಿಶೀಲನೆ ಮಾಡುವಂತ ಕೆಲಸ ಮಾಡಿದ್ದಾರೆ ಅಂತೇಳಿ. ಸೊ ಅಲ್ಲಿಗೆ ಯಾರ್ಯಾರಿಗೆ ಡಿ ಕೆ ಶಿ ಅವ್ರ ಕ್ಯಾಬಿನೆಟ್ ನಲ್ಲಿ ಅವಕಾಶ ಸಿಗಬಹುದು, ಏನ್ ಕತೆ ಅಂತ? ವೀರೇಶ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ವೀರೇಶ್ ಹೇಳಿ, ಕಂಟಿನ್ಯೂ. ವೀರೇಶ್, ನಾ ಕೇಳ್ತಾ ಇದೆ, ಈಗ ಡಿ ಕೆ ಶಿವಕುಮಾರ್ ಅವರು ಒಂದು ಲಿಸ್ಟ್ ತಗೊಂಡು ಹೋಗಿದ್ದಾರೆ. ಆ ಲಿಸ್ಟ್ ನಲ್ಲಿ ತಮ್ಮ ಕ್ಯಾಬಿನೆಟ್ ನಲ್ಲಿ ಯಾರ್ಯಾರಿಗೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಹೇಳಿ ಅದನ್ನ ಫೈನಲೈಸ್ ಮಾಡುವಂತ ಕೆಲಸ ಹೈಕಮಾಂಡ್ ಕೇಳ್ತಾ ಇದೆ. ಓಕೆ, ಈಗ ಡಿ ಕೆ ಶಿ ಅವರ ಸಂಪುಟದಲ್ಲಿ ಯಾರ್ಯಾರಿಗೆ ಅವಕಾಶ ಕೊಡಬಹುದು, ಏನ್ ಕತೆ ಅಂತ? ಪ್ರಭು, ಈಗಾಗಲೇ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದಂತ 29 ಮಂದಿ ಸಚಿವರುಗಳು ಸಹ ಸಚಿವ ಸಂಪುಟದಲ್ಲಿ ಮುಂದುವರಿಯುವಂತ ಪ್ರಯತ್ನವನ್ನ ಒಂದ್ ಕಡೆ ಮಾಡ್ತಾ ಇರುವಂತದ್ದು. ಆ ನಿಟ್ಟಿನಲ್ಲೇ ಸಿಎಂ ಸಿದ್ದರಾಮಯ್ಯನವರ ಮೂಲಕ ಹೈಕಮಾಂಡ್ ನಾಯಕರುಗಳಿಗೆ ಹೇಳಿಸುವಂತ ಪ್ರಯತ್ನವನ್ನ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರ ಬಣದಲ್ಲಿರ್ತಕ್ಕಂಥ ಸಚಿವರುಗಳು ಆ ಯತ್ನವನ್ನ ಮಾಡ್ತಾ ಇರುವಂತದ್ದು.
ಇನ್ನೊಂದು ಕಡೆ DCM DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ ಬಳಿಕ ಅವರ ಸಂಪುಟದಲ್ಲಿ ಇಂಥವರೇ ಇರಬೇಕು ಅನ್ನೋ ಒಂದು ಲೆಕ್ಕಾಚಾರವನ್ನ DCM DK ಶಿವಕುಮಾರ್ ಅವರು ಮಾಡಿಕೊಂಡಿರುವಂತದ್ದು. ಯಾಕಂತಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಸಚಿವರ ಆಕಾಂಕ್ಷಿಗಳ ಪಟ್ಟಿ ಬಹಳಷ್ಟು ದೊಡ್ಡದಾಗಿರುವಂತದ್ದು. ಈ ಹಿನ್ನೆಲೆಯಲ್ಲೇ DCM DK ಶಿವಕುಮಾರ್ ಅವರು ಸಹ ತಮ್ಮ ಸಂಪುಟದಲ್ಲಿ ಯಾರೆಲ್ಲ ಇರಬೇಕು, ಯಾರನ್ನೆಲ್ಲ ಯಾವ ಪಟ್ಟಿಗೆ ಸೇರಿಸ್ಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಸಹ DK ಶಿವಕುಮಾರ್ ಅವರು ಚಿಂತನೆಯನ್ನ ಮಾಡ್ತಾ ಇರಬಹುದು. ಸಮುದಾಯವಾರ ಆಗಿರ್ಬೋದು, ಜಾತಿವಾರ ಆಗಿರ್ಬೋದು, ಈ ನಿಟ್ಟಿನಲ್ಲಿ DK ಶಿವಕುಮಾರ್ ಅವರು ಸಹ ಒಂದು ಪಟ್ಟಿಯನ್ನ ಮಾಡ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ DK ಶಿವಕುಮಾರ್ ಅವರು ಒಂದು ಪಟ್ಟಿಯನ್ನ ಮಾಡಿಕೊಂಡು ಅದನ್ನ ಹೈಕಮಾಂಡ್ ನಾಯಕರುಗಳಿಗೂ ಕೊಡುವಂತ ಪ್ರಯತ್ನವನ್ನ ಮಾಡಿರುವಂತದ್ದನ್ನ ಆ ದೃಶ್ಯವನ್ನು ಸಹ ನಾವು ನೋಡ್ತಾ ಇರಬಹುದು. ಪ್ರಭು.